ಬೆಂಗಳೂರು ಸೌತ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಸೋಮವಾರದಿ ಗೆಲ್ಲೋದಂದ್ರೆ 100% ಗ್ಯಾರಂಟಿ. ಬಿಜೆಪಿ ಕೊಟ್ಟು ಸಾಕಾಗಿದೆ. ಇವ್ನ್ ಗದ್ದಾಗ ಒಂದ್ಸಲ ಈಗ ತಲೆ ಹಾಕಿಲ್ಲ ಸೂರ್ಯ ಇಂದ ಮಾತು ಹಿಂದೂ ಅಂತಾರೆ. ಊರ್ ಬಂದು ಎಲ್ಲಾರು ಹಿಂದೂನ ದಿವಾರ್ ಮಾಡ್ತಾವ್ರೆ. ಮೊದ್ಲು 21 ವರ್ಷಕ್ಕೆ ಮತದಾನ ಇತ್ತು. ಇದೇ ರಾಜೀವ್ ಗಾಂಧಿ ಅವ್ರು ಬಂದ್ಮೇಲೆ 18 ವರ್ಷಕ್ಕೆ ಮತದಾನ ಆಯ್ತು ಎಲ್ಲಾರ್ಗು. ಮೋದಿ ಅವರ ಬಗ್ಗೆ ಏನ್ ಅಭಿಪ್ರಾಯ? ನೋಡಿ ಏನು ಶೋಕಿ ಏನ್ ಕೆಲಸ ಮಾಡಿಲ್ಲ. ಹಿಂದೂ ಮುಸ್ಲಿಂ ತಂದು ನಮ್ಮ ಹಿಂದೂಗಳನ್ನ ಸಾಯಿಸ್ತಾರೆ. ಊರೇ ಮಾಡಿಲ್ಲ. ಏನೇನೋ ಮಾತಾಡೋದು, ಏನೇನೋ ಟೀಕೆ ಮಾಡೋದು. ಊರು ಮಾಡಿದ ತಪ್ಪಿಗೆ ಕಾಂಗ್ರೆಸ್ ಮೇಲೆ ಉತ್ತರ ಕರ್ನಾಟಕ ಹೋದ ಮಳೆ ಬಂದಾಗ ಎಷ್ಟೋ ಜನ ಸೊಟ್ಟೋದ್ರು. ಒಂದಿನ ಬಂದು ನೋಡಿದ್ರ ಕಾಂಗ್ರೆಸ್ 18ರಿಂದ 20, ಬಿಜೆಪಿ 8ರಿಂದ 5. ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಏನ್ ಹೇಳ್ತೀರಾ? ಇವು ಜೆಡಿಎಸ್ ಬಿಜೆಪಿ ಅವ್ರು ಮಾಡ್ಕೊಂಡಿರೋ ಕಲ್ಸಿಗೆ ಕಾಂಗ್ರೆಸ್ ಮಾಡ್ಕೋಬೇಕು ಅನ್ಸ್ತವ್ರೆ. ಡಿ.ಕೆ. ಶಿವಕುಮಾರ್ ಉಚ್ಚ ಮಾಡಕ್ಕೆ ಡಿ.ಕೆ. ಶಿವಕುಮಾರ್ ಒಬ್ಬರ ಮನೆ ಹಾಳು ಮಾಡಕ್ಕಿದ್ದಾರೆ. ಸುಮ್ಮನೆ ಡಿ.ಕೆ. ಶಿವಕುಮಾರ್ ಮೇಲೆ ಎತ್ತಿಕ್ಕದು. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್ ನಿಮ್ಮ ಹೆಸರು? ಎಂ ಸಂಪತ್ ನಾಯ್ಕ. ಮೊದಲನೇ ಪ್ರಶ್ನೆ ಸರ್, ವೋಟ್ ಹಾಕಿದ್ದೀರಾ ಸರ್? ಹಾಕಿದ್ವಿ ಮೇಡಮ್. ಓಕೆ, ವೋಟ್ ಆಗಿದೆ. ಆಗಿದೆ. ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟ್ ಆಯ್ತು? ಇಲ್ಲಿ 55% ಆಗಿದೆ ಮೇಡಮ್. 55%ಅಲ್ಲೇ ಇಲ್ಲಿ ಕಾಂಗ್ರೆಸ್ ಜಾಸ್ತಿ. ಓಕೆ, ಯಾಕೆ ಸರ್ ಅಷ್ಟು ಕಡಿಮೆ ಆಯಿತು? ಮೇಡಮ್ ಏನಂದರೆ ಕಡಿಮೆ ಆಗಿದೆ ಅಂದರೆ ಏನಂದರೆ ಜನ ಬಿಸಿಲು ಕಲ್ಲೂರು ಊರಿಗೆ ಹೋಗ್ಬಿಟ್ಟು ಕಲ್ಲೂರು ಊರಲ್ಲಿದೆ ಅವ್ರದ್ದು ರೇಷನ್ ಕಾರ್ಡ್ಗಳು, ಅಲ್ಲಿಗೆ ಹೋಗ್ಬಿಟ್ಟವ್ರೆ ಎಲ್ಲ. ಈ ಮೈಸೂರು ಜಿಲ್ಲೆ ನಮ್ಮ ವಿಜಯನಗರ ಕ್ಷೇತ್ರ ಜಾಸ್ತಿ ಈ ಕೊಳ್ಳೇಗಾಲ, ಮೈಸೂರು, ನರಸೀಪುರ, ಸೋಸ್ಲಿ, ಮಳವಳ್ಳಿ, ಮಂಡ್ಯ ಎಲ್ಲ ಇರ್ತಾರಲ್ಲ. ಏನು ಮಾಡ್ತಾರೆ ಅವತ್ತು ಒಂದೇ ಕಡೆ ಎಲ್ಲ ಓದ್ ಬೀಳ್ತಲ್ಲ, ಎಲ್ಲ ಊರ ಕಡೆ ಹೋಗ್ಬಿಡ್ತಾರೆ. ಅಂದರೆ ಈಗ ಮಿಡ್ ವೀಕಲ್ಲಿ ನೀವು ವೋಟಿಂಗ್ ಇದು ಡೇಟ್ ಹಾಕಬೇಕಾಗಿತ್ತು. ಅಂದರೆ ಬುಧವಾರ, ಗುರುವಾರ ಹೀಗೆ ಹಾಕಬೇಕಾಗಿತ್ತು. ಶನಿವಾರ ಭಾನುವಾರ ಬಿದ್ದರೆ ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ಆಗೋದು ಓಟು. ಇನ್ನೇನಂದ್ರೆ ರಜಾ ಕೊಟ್ಟಿಲ್ಲ ಯಾರಿಗೂ, ಕಾರ್ಮೆಂಟ್ ಶಾಲೆ ಏನೇ ಆಗಿದ್ರು ಎಲ್ಲ. ಏನಾಗಿದೆ ಅಂದರೆ 100ಕ್ಕೆ 90% ಜೆಡಿಸೇ ಜಾಸ್ತಿ ಓಟು. ಯಾಕೆ ಸಿದ್ದರಾಮಯ್ಯವರು 5 ಜಾರಿ ಅದೇ ಕೇಳಕ್ ಬಂದೆ. ವಿಜಯನಗರ ಅಂತ ತಗೊಳ್ಳೋದು ಬೇಡ, ಬೆಂಗಳೂರು ಸೌತ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಸೋಮವಾರದಿ ಗೆಲ್ಲೋದಂದ್ರೆ 100% ಗ್ಯಾರಂಟಿ. ಯಾಕೆ ಸರ್ ಸೋಮವಾರ ಏನಂದರೆ ಬಿಜೆಪಿ ಕೊಟ್ಟು ಸಾಕಾಗಿದೆ. ಇವ್ನ ಗದ್ದಾಗ ಒಂದ್ಸಲ ಈಗ ತಲೆ ಹಾಕಿಲ್ಲ ಸೂರ್ಯ ಆಯಿತಾ. ಒಂದು ಸಲನೂ ತಲೆ ಹಾಕಿಲ್ಲ, ಎಲ್ಲೂ ತಿರುಗಿ ನೋಡಿಲ್ಲ ಅವರು ಆಯಿತಾ. ಒಂದೊಂದು ಈ ನಾಗೇಂದ್ರ ಕೋಪತಿ ಬ್ಯಾಂಕ್ ಅಂತ ಒಂದು ಮೊನ್ನೆ ಬ್ಯಾಂಕಲ್ಲಿ ತುಂಬ ಲೂಟು ಹೊಡೆದವ್ರೆ. ಎಲ್ಲ ಬಡವ್ರದೆಲ್ಲ ದುಡ್ಡೆಲ್ಲ ಎತ್ಕೊಂಡು ತಗೊಂಬಿಟ್ಟು ಎಲ್ಲರಿಗೂ ಅವರು ಕೈ ಎತ್ತವ್ರೆ. 1,000 ರೂಪಾಯಿ. ಅದೊಂದು ನಿಮಾರ್ಕ್ ಆಗಿದೆ. ಇಂದ ಮಾತು ಹಿಂದೂ ಅಂತಾರೆ. ಊರು ಬಂದು ಎಲ್ಲರೂ ಹಿಂದೂನ ದಿವಾರ್ ಮಾಡ್ತಾವ್ರೆ. ನಾನು ಇನ್ನೂ ಮುಸ್ಲಿಮವರು ಅವರು ಮನುಷ್ಯರು ನಾವು ಮನುಷ್ಯರು ಎಲ್ಲ ಒಂದೇ, ಎಲ್ಲನೂ ದಿವಾರ್ ಮಾಡ್ತಾರೆ ಇವರು. ಅಮ್ಮ ರಾಮನ ಅಷ್ಟೇ, ರಾಮ ಊರು ನೋಡ್ಬಿಟ್ಟು ರಾಮ ಬಂದಿಲ್ಲ. ರಾಮ ವಾರಕ್ಕೆ ಒಂದಿನ ರಾಮ ಮಂದಿರದ ಎಲ್ಲರ ದೇವಸ್ಥಾನದಲ್ಲೂ ಭಜನೆ ಮಂದಿರದಲ್ಲಿ ಪೂಜೆ ಮಾಡ್ತಾರೆ. ಊರು ಬಂದು ನಾವೇ ರಾಮ ಮಾಡಿದ್ವು ಅಂತ ಮಾಡ್ಬೋದು. ಇದು ಮಾಡಿದ ರಾಮ ಫುಲ್ ಪೂಜೆ ಮಾಡಿದ್ದು ಬಂದು ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಅವಾಗ ಮಾಡಿದ್ದು. ಅದು ಮತ್ತು ಯಾರೂ ತೋರಿಸಲ್ಲ, ಯಾರೂ ಅದನ್ನು ಮಾಡಲ್ಲ. ಯಾಕೆ ಅವ್ರು ಮಾಡಿರೋ ಕೆಲಸ ಇವತ್ತು ಪ್ರತಿಯೊಬ್ಬರಿಗೂ ಯುವಕರಿಗೆ ಕೆಲಸ ಆಗಿದೆ. ಮೊದಲು 21 ವರ್ಷಕ್ಕೆ ಮತದಾನ ಇತ್ತು. ಇದೇ ರಾಜೀವ್ ಗಾಂಧಿ ಅವ್ರು ಬಂದಮೇಲೆ 18 ವರ್ಷಕ್ಕೆ ಮತದಾನ ಆಯ್ತು ಎಲ್ಲರಿಗೂ. ಅವಾಗ ನಿಮ್ಮ ಪ್ರಕಾರ ಜಾತಿ ಧರ್ಮ ಅನ್ನೋದು ಬಿಟ್ಟು ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡುವಂತಹ MP ಬೇಕು? ಹೌದಾ, ಎಲ್ಲ ಒಂದೇ ಮತ, ಒಂದೇ ನಾವು ಕುಲ ಬಾಂಧವರು, ಒಂದೇ ನಾವು ಜಾತಿ ಭೇದ ಬೇಡ, ಎಲ್ಲ ಒಂದಾಗಿರ್ಬೇಕು ನಾವು ಅನ್ನ ತಮ್ಮ ಅಂದ್ಬಿಟ್ಟು. ಆ ಕಾರಣಕ್ಕೋಸ್ಕರ ಸೌಮ್ಯ ರೆಡ್ಡಿ ಅವರು ಗೆಲ್ತಾರೆ. ಸೌಮ್ಯ ರೆಡ್ಡಿ 100% ಗೆಲ್ತಾರೆ. ಯಾಕೆಂದರೆ ಅವರು ಜಯನಗರದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಅಪ್ಪ 12 ಹೋಟೆಲ್ 13 ಹೋಟೆಲ್ ಅವ್ರು ಸೋತಿರೋದು ಆಯ್ತು. ಅವ್ರಿಗೆ ಕಳ್ಸ್ಕೊಡ್ರು. ಮತ್ತು ಅವ್ರ ತಂದೆನೂ ಒಳ್ಳೆ ಬೆಂಗಳೂರು ನಗರದಲ್ಲಿ ಭಾಳ ಹೆಸರುವಾಸಿ. ಬೆಂಗಳೂರು ಒಂದು ಕಾಲದಲ್ಲಿ ಈ ನಗರಾಭಿವೃದ್ಧಿ ಸಚಿವಾಲಯದಲ್ಲಿ ಬೆಂಗಳೂರು ಪ್ರತಿಯೊಬ್ಬರು ಕಾರ್ಪೊರೇಟರ್ ಆಗ್ಬೋದು, ML ಆಗ್ಬೋದು, ಅವ್ರ ಕಂಟ್ರೋಲ್ ಇದ್ದಾರೆ. ಎಲ್ಲ ML ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ನಮ್ಮ ಇರ್ಬೋದು, ಎಲ್ಲರೂ ಅವ್ರ ಮಾತು ಕೇಳ್ತಾರೆ. ಯಾಕೆಂದರೆ ಅವರು ನಗರಾಭಿವೃದ್ಧಿ ಸಚಿವರು ಇದ್ದಾಗ, ಮಿನಿಸ್ಟರ್ ಇದ್ದಾಗ, ಯೋಗಿ ಇದ್ದಾರೆ, ಎಲ್ಲ ಅವ್ರ ತಾವು ಕೆಲಸ ಮಾಡಿಸ್ಕೊಂಡ್ಬರ್ತಾರೆ. ಸರ್, ಇನ್ನೊಂದು ವಿಚಾರ ಅಂತಂದರೆ ರಾಜಕೀಯ ಅಂತ ಅಂದ್ರೇ ಒಂಥರ ಕುತೂಹಲ ಇದ್ದೇ ಇರುತ್ತೆ. ನಿಮ್ಗೆ ಯಾವ ಕ್ಷೇತ್ರ ಕುತೂಹಲ ಅಂತ ಅನಿಸುತ್ತೆ? ಯಾವ ಕ್ಷೇತ್ರ ಇಲ್ಲ ಮೇಡಮ್, ಎಲ್ಲ ಕ್ಷೇತ್ರದ್ದು ಕೆಲಸಗಳು ನಡೀತಾಯಿದೆ ಆಯಿತಾ. ಏನು ತೊಂದರೆ ಇಲ್ಲ. ಎಲ್ಲ ಕೆಲಸಗಳು ಮಾಡಿ ಎಲ್ಲ ಕ್ಷೇತ್ರಕ್ಕೂ ಅನುದಾನ ಕೊಡ್ತಾಯಿದ್ದಾರೆ. ಈ BJP ಅವ್ರ ಥರ ಬೇಗ ಭಾವನೆ ಮಾಡಲ್ಲ. ಇದೇ ತಗಲಿ ನಮ್ಮ ಕ್ಷೇತ್ರಕ್ಕೆ ಕಡಿಮೆ ಕೊಟ್ಟರು ಹೋಸಲ ಅನುದಾನ. ಅದೇ ಅವರು BJP ಕಡೆ ಜಾಸ್ತಿ ಕೊಟ್ಟರು. ಕಾಂಗ್ರೆಸ್ಸಲ್ಲಿ ಬೇಗ ಭಾವನೆ ಎಲ್ಲ ಒಂದೇ ಥರ ಕೊಡ್ತಾರೆ.
ನಮ್ಗೆ 50% ಕೊಟ್ಟರೆ ಅದು 40% ಕೊಡ್ತಾರೆ. ನಿಮ್ ಪ್ರಕಾರ ಮಲ್ತಾಯಿ ಧೋರಣೆ ನಡೀತಿದೆ ಅಂತನಾ? 100% ಅದು 100% ಸತ್ಯ ಮಾತು ಇದು. ನಮಗೆ ಭಾಳ ಅನ್ಯಾಯ ಮಾಡಿದ್ದಾರೆ ಈ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ. ಭಾಳ ಅನುದಾನ ಕೊಡೋದಾಗಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಬಂದಿದೆ ಅಲ್ಲೆಲ್ಲ ನಮಗೆ ಅನ್ಯಾಯ ಮಾಡಿದ್ದಾರೆ ಇವರು ಬಿ ಜೆ ಪಿಯವರು, ಬೊಮ್ಮಾಯಿ ಅವರು. ಯಡಿಯೂರಪ್ಪರು ಆಗ್ಬೋದು, ಬೊಮ್ಮಾಯಿ ಆಗಿರ್ಬೋದು. ಈ ಅಶೋಕ್ ಅವ್ರು ಅಷ್ಟೇ ಏನು ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅಶೋಕ್ಗೆ ಭಾಳ ಓವರಾಗಿ ಮಾತಾಡ್ತಾರೆ, ಮಾತೇ ಇಲ್ಲ ಅವ್ರದ್ದು. ಏನು ಮಾತಾಡಬೇಕು ಅನ್ನೋದು ಒಬ್ಬ ಸ್ಥಾನದಲ್ಲಿ ಒಂದು ಇರೋರನ್ನ ಬಗ್ಗೆ ಕೇವಲ ಮಾತಾಡೋದು. ಪಕ್ಷ ಬಿದ್ದೋಯ್ತಿದೆ ಅನ್ನೋದು. 138 MLA ಇದ್ದಾರೆ, ಪಕ್ಷ ಬಿಲ್ಲಲ್ಲ. ಸುಮ್ಮನೆ ಇವರು ಟಿ ವಿಯಲ್ಲಿ ಕೂತ್ಕೊಂಡು ಏನೇನೋ ಮಾತಾಡೋದು, ಏನೇನೋ ಟೀಕೆ ಮಾಡೋದು. ಇವ್ರು ಮಾಡಿದ ತಪ್ಪಿಗೆ ಕಾಂಗ್ರೆಸ್ ಮೇಲೆ ಹಾಕೋದು. ಓಕೆ ಸರ್, ಇನ್ನೊಂದು ವಿಚಾರ ಹೇಳೋದಾದ್ರೆ ಅಥವಾ ಬೇರೆ ವಿಚಾರಕ್ಕೆ ಬರೋದಾದ್ರೆ ಮೋದಿ ಅವರ ಬಗ್ಗೆ ಏನು ಅಭಿಪ್ರಾಯ ಇದೆ? ನೋಡಿ, ಏನು ಶೋಕಿ, ಏನು ಕೆಲಸ ಮಾಡಿಲ್ಲ ಅವ್ರು, ಏನು ಕೆಲಸ ಮಾಡಿ. ನೋಡಿ, ಸರ್ 2 ಎಲೆಕ್ಷನ್ MP ಎಲೆಕ್ಷನ್ಲಿ ಈ ಯಾವುದೋ ಯುದ್ಧ ತಂದುಬಿಟ್ಟು ಹಿಂದೂ ಮುಸ್ಲಿಮ್ ಗಲಾಟೆ ತಂದು ನಮ್ಮ ಹಿಂದೂಗಳನ್ನ ಸಾಯಿಸಿದ್ರು. ಇದು ಇವರೇ ಮಾಡಿಸಿದ್ದು, ಇವರೇ ಮಾಡಿದ್ದಲ್ಲ. ಆಮೇಲಿಂದ ಪ್ರತಿಯೊಂದು ಏನೋ ಒಂದು ಕಾರಣ ತಗೊಂಡ್ಬಿಡೋದು. 1 ವರ್ಷ ಇದ್ದಂಗೆ 4 ವರ್ಷ ಸುಮ್ಮನೆ ಇಟ್ಬಿಡೋದು. 1 ವರ್ಷ ಇದ್ದಂಗೆ ಹಿಂದೂಗಳಿಗೆ ಗಲಾಟೆ ತಂದಿಕ್ಬಿಡೋದು. ಅವಾಗ ಏನಾಯ್ತಿದೆ, ಬರಲ್ಲ ನಮ್ಮ ಪಾಕಿಸ್ತಾನ್ ಇಂಡಿಯಾ ಜಗಳ ಆಯಿತು ಮಾಡಿದ್ರು ಅಂತ. ಹೋದ ಸಲ ಎಲೆಕ್ಷನಲ್ಲಿ ನಮ್ಮ ಹಿಂದೂಗಳು ಎಷ್ಟೋ ಜನ ಸತ್ತೋದ್ರು. ಏನು ಮಾಡಿದ್ರಿ? ಆಯಿತು, ಹೋದ ಸಲ ಮಳೆ ಬಂದಾಗ ಎಷ್ಟೋ ಜನ ಸತ್ತೋದ್ರು. ಒಂದಿನ ಬಂದು ತಿರುಗಿ ನೋಡಿದ್ರ ಉತ್ತರ ಕರ್ನಾಟಕ ಆ ಕಡೆಲ್ಲ ಹೋಗಿ ಒಂದಿನ ರೈತರು ಅಷ್ಟು ಸಾಯ್ತಾ, ಜನ ಊಟ ಇಲ್ಲದೆ ಏನು ಇಲ್ಲದೆ ಎತ್ತಿಲ್ಲದೆ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತವ್ರಲ್ಲಿ. ಒಂದೇನಾರು ಬಂದು ನೋಡಿರಿ, ನಿಮ್ಮದೇ ಸರ್ಕಾರ ಇಲ್ಲಿ, ನಿಮ್ಮ ಸರ್ಕಾರದ್ದು ಬಂದು ತಿರುಗಿ ನೋಡಿಲ್ಲ. ಇವಾಗ ಎಲೆಕ್ಷನ್ಗೆ ಮಾತ್ರ 5 ಸಲ ಬರ್ತೀರ, 5 ಸಲ ಬರ್ತೀವಿ. ಎಷ್ಟು ಲಾಸ್ ಆಗ್ಬೋದು ನಮಗೆ, ಯಾರ ಮೇಲೆ ಬೀಳ್ತಿದೆ? ಈಗ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಆದರೆ ಯಾರಾದರೂ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಪ್ರಧಾನಮಂತ್ರಿ ಕಾಂಗ್ರೆಸ್ ಬಂದರೆ ಇವರು ಆಯ್ತಾರೆ, ಯಾರೋ ಪ್ರಿಯಾಂಕಾ ಗಾಂಧಿ ಆಯ್ತಾರೆ ಕಾಂಗ್ರೆಸ್ ಬಂದರೆ. ಬಿ ಜೆ ಪಿಲಿ ಯಾರಾಯಿತು ಅವ್ನಾಗೋದು ವೇಸ್ಟ್ ನಮ್ಗೆ ಅನಿಸ್ತಿದೆ. ನೆಕ್ಸ್ಟ್ ಅವರೇನೋ ಪ್ರಧಾನ ಆಯಿತು ಅಂದರೆ ನಮ್ಮ ಇಂಡಿಯಾನೇ ಮಾಡಿಬಿಡ್ತೀವಿ. ಇವಾಗ ಒಬ್ಬ ಮನುಷ್ಯಂಗೆ 1,27,000 ರೂಪಾಯಿ ಬಿದ್ದೈತೆ. ಒಬ್ಬ ಮನುಷ್ಯಂಗೆ ಸಾಲ ಯಾರು ಮಾಡಿದ್ದು? ಆಗ ಸಾಲ ಯಾರು? ಉತ್ತಮ ಮಗುಗೂ ಬೀಳ್ತಾಯಿದೆ ಸಾಲ. ಅದು ಇನ್ನು ಇದೇನೇ ಹೆಚ್ಚಿಗೆ ಆಯ್ತಿದೆ. ಅದೇ ಮನಮೋಹನ್ ಸಿಂಗಿಗೆ ಎಷ್ಟಿತ್ತು? 50 ಚಿಲ್ಲರೆ ಆಯಿತು ಒಬ್ಬ ಮನುಷ್ಯಂಗೆ. ಊರು ಬಂದಮೇಲೆ 1,27,000 ರೂಪಾಯಿ ನಮಗೆ ಒಬ್ಬ ಮನುಷ್ಯಗೆ ಸಾಲ ಬಿದ್ದಿದೆ. ಅಂದರೆ ನಿಮ್ಮ ಪ್ರಕಾರ ಇಷ್ಟು ವರ್ಷ ಮೋದಿಯವರು ಮಾಡಿರುವಂತಹ ಆಡಳಿತ ಸಾಕು, ಬೇರೆ ಪಕ್ಷ ಬೇಕು ನಮಗೆ? ಹೌದು, ಬೇರೆ ಪಕ್ಷ ಬೇಕು. ಅವ್ರು ಮಾಡಿ ಸಾಕು. ಬಂದರೆ ಬರೀ ಹಿಂದೂಗಳಿಗೆ ಗಲಾಟೆ ತಂದಿಕ್ಕೋದು. ಇವಾಗ ಯಾವುದೋ ಒಂದು ಸಾಲ ಹಾಕೊಂಬಿಡು, ಅವ್ರ ವೈದ್ಯಕ್ಕೆ ಏನೇನೋ ಗಲಾಟೆ ಆಗಿರ್ತದೆ, ಅವ್ರ ವೈದ್ಯಕ್ಕೆ ಏನೇನೋ ಮಾಡಿರ್ತಾರೆ. ಅದು ಅದೇನಾಯ್ತಿದೆ, ಹಿಂದೂ ಮುಸ್ಲಿಂ ಗಲಾಟೆ ಆಯಿತು ಅಂತ ಎತ್ಬಿಡೋದು. ಅಲ್ಲಿ ಇಲ್ಲವೇ ಇರಲ್ಲ. ಬೇರೆ ಅವರ ದುಡ್ಡು ಅವರ ಜಗಳ ಆಗಿರ್ತದೆ. ಮಾತೆ ಹಿಂದೂ ಮುಸ್ಲಿಂ ಗಲಾಟೆ ಅಂತಂದ್ರೆ ಹಿಂದೂಗಳ ಮೇಲೆ ಇದು ಮಾಡೋದು. ಇವರೊಬ್ಬನೇ ಹಿಂದೂ, ನಾವು ಯಾರು ಹಿಂದೂ ಇಲ್ವಾ? ಓಕೆ ಸರ್, ಇನ್ನೊಂದು ವಿಚಾರ ಹೇಳೋದಾದರೆ ಈಗ ಆಲ್ರೆಡಿ ಇದು ವೋಟಿಂಗ್ ಆಗೋಗಿದೆ. 21ನೇ ತಾರೀಕು ಒಂದು ಪೆನ್ ಡ್ರೈವ್ ಪ್ರಕರಣ ಅನ್ನೋ ಬಗ್ಗೆ ಮಾತನಾಡೋದಾದರೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದು ನಾವು ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಅವ್ರು ಬಂದು ಓಪನಾಗಿ ಬಂದು ಹೇಳಿದಾಗ ನಿಜ ಯಾರು ಅನ್ನೋದು ಗೊತ್ತಾಯ್ತಿದೆ. ಆಯಿತಾ? ಊರವ್ರ ವೈದ್ಯಕ್ಕೆ ಊರವ್ರು ಮಾಡ್ಕೊಂಡಿರೋದು. ಇವರು JDS BJP ಅವ್ರು ಮಾಡ್ಕೊಂಡಿರೋದು ಕಲ್ಸಿಕ್ಕೆ ಕಾಂಗ್ರೆಸ್ ಮಾಡ್ಕೋಬೇಕು ಅನಿಸ್ತವ್ರೆ. DK ಶಿವಕುಮಾರ್ಗೆ ಹುಚ್ಚ ಅದೆಲ್ಲ ಮಾಡೋಕ್ಕೆ. DK ಶಿವಕುಮಾರ್ ಒಬ್ಬರ ಮನೆ ಹಾಳು ಮಾಡೋಕ್ಕಿದ್ದಾರೆ. ಸುಮ್ಮನೆ DK ಶಿವಕುಮಾರ್ ಮೇಲೆ ಇವ್ರು ಎತ್ತಿಕ್ಕೋದು ಎಲ್ಲ ಸುಳ್ಳು ಇದು. ಆಯಿತಾ? ಅವರು ಪ್ರಜ್ವಲ್ ತಪ್ಪು ಮಾಡಿಲ್ಲ ತಾನೇ, ಬಂದು ಆರಾಮಾಗಿ ಬಂದು ಹಾಜರಾಗಿ ನಾವು ಮಾಡಿಲ್ಲ ಅಂತ ಪ್ರೂಫ್ ಮಾಡಬೇಕು. ಸುಮ್ಮನೆ ಯಾಕೆ ಅದು ನಿಜ ಮಾಡೋರೇ ಬಿತ್ತವ್ರು ನಮ್ಗೆ ಗೊತ್ತಿಲ್ಲ. ಈ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಆಯಿತಾ? ಅದೇನಪ್ಪ ಬನ್ನಿ ತಪ್ಪು ಮಾಡೋರು ಇಲ್ವಾ ನಿಜ ಎಗರು ಬಂದೆ ತಾನು ಗೊತ್ತಾಗೋದು. ಅಲ್ಲಿಗಿಂತ ಯಾರಂತ ಹೇಳೋಕ್ಕಾಗಲ್ಲ. ಈ ಒಂದು ಪ್ರಕರಣ ಅಥವಾ ಪೆನ್ ಡ್ರೈವ್ ಪ್ರಕರಣ ಅಂತಲೇ ಹೇಳ್ಬೋದು. ಈ ಒಂದು ಪೆನ್ ಡ್ರೈವ್ ಪ್ರಕರಣದಿಂದ ಬೇರೆ ಕಡೆಯಲ್ಲೂ ಕೂಡ BJP JDS ಮೈತ್ರಿ ಅಭ್ಯರ್ಥಿಗಳು ನಿಂತಿರ್ತಾರೆ, ಅವರಿಗೇನು ಹೊಡೆತ ಬೀಳಲ್ಲ? ಇಲ್ಲ, ಬೀಳ್ತಿದೆ ಮೇಡಮ್, ಅಂದಾಜು ಬಂದು. ಯಾಕಂದರೆ ಈ ಎಲೆಕ್ಷನ್ 2 ದಿವಸ, ಇದು ಎಲೆಕ್ಷನ್ 15 ದಿವಸ ಮುಂಚೆನೇ ಅಲ್ಲಿ ಊರ ಕಡೆಲ್ಲ ಇದಾಗಿದೆ. ಆಯಿತಾ? ಅಷ್ಟದಲ್ಲೂ ಬರೋದೇ ಕಾಂಗ್ರೆಸ್ಸಲ್ಲಿ. ಆಯಿತಾ? ಇನ್ನೊಂದೇನೆಂದರೆ ಅದು ಮೊದಲೇ ಇದೆಲ್ಲ ಬಂದ್ಬಿಟ್ಟಿದೆ. ಆಯಿತಾ? ಜನ ಟಿ ವಿಯಲ್ಲಿ 25 ಬಂದಿರೋದು, 24 ಜನ ಅಭಿಪ್ರಾಯ ಏನಿದೆ ನೋಡಬೇಕು. ಎಲ್ಲಿ ಜನ ಅಭಿಪ್ರಾಯ ಏನಿದೆ ಅದು ನೋಡ್ಬೇಕು, ಹೇಳೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಎಷ್ಟು ಸೀಟನ್ನು ತೆಗೆದುಕೊಳ್ಬೋದು? ಕಾಂಗ್ರೆಸ್ 18ರಿಂದ 20 ಮೇಡಮ್. BJP 8ರಿಂದ 5. ಇನ್ನೊಂದು ವಿಚಾರ,
ಕರ್ನಾಟಕ ಆಯಿತು, ಈಗ ಭಾರತದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಅಥವಾ ಎಷ್ಟು ರಾಜ್ಯಗಳಲ್ಲಿ ತಮ್ಮ ಬೇರನ್ನು ಗಟ್ಟಿ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್? ಅದಕ್ಕೆ ಗೊತ್ತಾಗಲ್ಲ, ಜನ ಒಟ್ಟು ಮೇಲೆ ಹೋಗ್ತಿದೆ ಆಯಿತಾ. ಈ ಸಲ ಕೇಂದ್ರದಲ್ಲಿ ಕಾಂಗ್ರೆಸ್ ಹಿಡಿತದೆ ಅಂತ ನಮ್ಮ ಅನಿಸಿದೆ. ಓಕೆ.